ಹೆಲೋ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ರಕ್ಷಿತ್ ಕನ್ನಡ ಲಾಗ್ಸ್ಗೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಮಗುವಿನ ಬ್ಲಡ್ ಗ್ರೂಪ್ ಹಾಗೂ ತಂದೆ ತಾಯಿಯ ಬ್ಲಡ್ ಗ್ರೂಪ್ಗಿಂತ ಬೇರೆ ಇರುತ್ತಾ ಅಥವಾ ಒಂದೇ ಥರ ಇರುತ್ತಾ, ಅದು ಹೇಗೆ ಒಂದೇ ಬರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ರಕ್ತ ಗುಂಪು ಇದು ತಂದೆ ತಾಯಿಯಿಂದ ಬರುವ ಆನುವಂಶಿಕ ವರ್ಣತಂತು ಅಂದರೆ ಜೀನ್ಸ್ ನಿರ್ಧರಿತವಾಗುತ್ತೆ. ರಕ್ತದಲ್ಲಿ 3 ಗುಂಪು ಇರ್ತವೆ. ಅದರಲ್ಲಿ ಎ ಮತ್ತು ಬಿ ಒ ರಕ್ತದ 3 ಮುಖ್ಯ ಘಟಕಗಳಾಗಿರ್ತವೆ. ಅದರಲ್ಲಿ ಎ ಬಿ ಎ ಒ ಬಿ ಒ ರಕ್ತದ ಗುಂಪಿನಲ್ಲಿ 2 ಅಂಶಗಳು ಇರುತ್ತೆ. ಅಂದರೆ ಎ ಬಿ ಇದ್ದರೆ ಎ ಮತ್ತು ಬಿ, ಎ ಇದ್ದರೆ ಎ ಮತ್ತು ಒ, ಬಿ ಇದ್ದರೆ ಬಿ ಮತ್ತು ಒ ಇದ್ದರೆ ಒ ಮಾತ್ರ. ಈಗ ತಂದೆ ತಾಯಿಯಿಂದ ಒಂದೊಂದು ಅಲ್ಲೆಲ್ಲೇ ಮಗುವಿಗೆ ವರ್ಗಾವಣೆ ಆಗುತ್ತಾ? ಉದಾಹರಣೆ, ತಂದೆ ತಾಯಿಯ ರಕ್ತ ಗುಂಪು ಒಂದೇ ಅನ್ನೋಣ. ಇಬ್ಬರದು ಎ ರಕ್ತದ ಗುಂಪಿನ ಮುಖ್ಯ ಘಟಕಗಳು ಎ ಮತ್ತು ಒ ಇರುತ್ತೆ. ಅಂದರೆ ಎ ರಕ್ತದ ಗುಂಪಿನ ಮುಖ್ಯ ಘಟಕ ಎ ಮತ್ತು ಒ ಆಗಿರುತ್ತೆ. ಎ ಘಟಕ ಬದಲಾಗಿ ಒ ಘಟಕ ವರ್ಗಾವಣೆ ಆದಲ್ಲಿ ಮಗು ರಕ್ತ ಗುಂಪು ಒ ಆಗಿರುತ್ತೆ. ಮಗು ನಿಮ್ಮದೇ ಆದರೆ ರಕ್ತವೂ ನಿಮ್ಮದೇ, ಆದರೆ ನಿಮ್ಮ ರಕ್ತದಲ್ಲಿ ಎ ಅಂಶ ಪ್ರಬಲವಾಗಿತ್ತು, ಅದಕ್ಕೆ ನಿಮ್ಮ ಗುಂಪು ಮಗು ಎ ಆಗಿರುತ್ತೆ. ಮಗು ಇಬ್ಬರಿಂದಲೂ ಅಲ್ಲಲ್ಲೇ ತೆಗೆದುಕೊಂಡಿದೆ, ಅದಕ್ಕೆ ಮಗು ರಕ್ತದ ಗುಂಪು ಒ. ತಂದೆ ತಾಯಿಯ ರಕ್ತ ಗುಂಪು ಬೇರೆ ಬೇರೆ ಇದ್ದಾಗ, ಉದಾಹರಣೆಗೆ ಎ ಮತ್ತು ಬಿ ರಕ್ತದ ಗುಂಪಿನ ಮುಖ್ಯ ಘಟಕಗಳು ಎ ಒ ಬಿ ಒ ಇರುತ್ತೆ. ಅಂದರೆ ಎ ಮತ್ತು ಬಿ 3 ಘಟಕದಲ್ಲಿ ಮಗುವಿಗೆ ಯಾವುದೇ 2 ವರ್ಗಾವಣೆ ಆಗುತ್ತೆ. ಯಾವುದಾದ್ರೂ ಆಗ್ಬೋದು, 2 ವರ್ಗಾವಣೆ ಆಗುತ್ತೆ. ಎ ಬಿ ಒ ನಿಮ್ಮ ರಕ್ತದಲ್ಲಿ ಎ ಅಂಶ ಬಿಗಿಂತ ಪ್ರಬಲವಾಗಿತ್ತು, ಅದಕ್ಕೆ ನಿಮ್ಮ ಗುಂಪು ಎ. ಮತ್ತು ಬಿ ಮಗುವಿಗೆ ಇಬ್ಬರಿಂದಲೂ ಯಾವ ಪ್ರಬಲ ಅಲ್ಲೆಲ್ಲೇ ಬರುತ್ತೋ ಅದರ ಆಧಾರದ ಮೇಲೆ ಮಗುವಿನ ರಕ್ತ ಎ ಬಿ ಅಥವಾ ಒ ಆಗಿರಬಹುದು ಅಂತ ಕನ್ಸಿಡರ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.